ಲೈಕ್ ಲಿಪ್ಸ್ಟಿಕ್ ಮಾರ್ಕ್ ಅದೆಲ್ಲ. ಇವತ್ತು ನಾನು ಈ ಡ್ರೆಸ್ಸಿಂಗ್ ಟೇಬಲ್ ಡ್ರಾರ್ನ ಆರ್ಗನೈಸ್ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಷ್ಟೊಂದೆಲ್ಲ ಮೆಸ್ಸಿ ಆಗೋಗಿತ್ತು. ಸೊ ಇದಕ್ಕೊಂದು ಮೇಕ್ ಓವರ್ ಕೊಡೋಣ ಅಂತ ಡಿಸೈಡ್ ಮಾಡಿದೆ. ನಾನು ಮೀಶೋಲ್ಲಿ ಈ ಒಂದು ಡ್ರಾರ್ ಆರ್ಗನೈಸರ್ನ ಆರ್ಡರ್ ಮಾಡಿದ್ದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಚಿಕ್ಕದಾಗೇ ಇದೆ. ಆ್ಯಕ್ಚುಲಿ ತುಂಬಾ ಚಿಕ್ಕದಾಗಿದೆ ಅಂತ ಅನ್ನಿಸ್ತು. ಮೊದಲು ಆರ್ಗನೈಸ್ ಮಾಡಿಬಿಡೋಣ ಬನ್ನಿ. ಈ ಡ್ರಾರ್ ತುಂಬಾ ಕೊಳೆ ಆಗಿತ್ತು. ಲೈಕ್ ಲಿಪ್ಸ್ಟಿಕ್ ಮಾರ್ಕ್ ಅದೆಲ್ಲ, ಕಾಜಲ್ದೆಲ್ಲ ಸ್ವಲ್ಪ ಸ್ಪ್ರೆಡ್ ಆಗಿದೆ. ಸೊ ಮೊದಲು ನಾನು ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ತುಂಬಾ ಸ್ಪೇಸ್ ಇದೆ ಇದರಲ್ಲಿ ಇನ್ನೂ ಇಡೋದಕ್ಕೆ. ಬಟ್ ನನ್ನ ಹತ್ರ ಇಷ್ಟೊಂದು ಥಿಂಗ್ಸ್ ಎಲ್ಲ ಇದೆ, ಅದನ್ನೆಲ್ಲ ಹೇಗೆ ಆರ್ಗನೈಸ್ ಮಾಡೋದು? ಫೈನಲಿ ಹೇಗೋ ಆರ್ಗನೈಸ್ ಮಾಡಿದ್ದೀನಿ ಎಲ್ಲನೂ. ಬಟ್ ನನ್ನ ಹತ್ರ ಓಲ್ಡ್ ಸ್ಟಫ್ ಕೂಡ ಇತ್ತಲ್ವ, ಅದನ್ನು ಕೂಡ ಇದರಲ್ಲೇ ಪ್ಲೇಸ್ ಮಾಡಿದ್ದೀನಿ. ಬಟ್ ನನಗೆ ಎಲ್ಲನೂ ಒಂದೇ ಥರ ಟ್ರಾನ್ಸ್ಪರೆಂಟ್ದೇ ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದೆಲ್ಲ ಲೆಂತ್ ತುಂಬ ಚಿಕ್ಕದಾಗಿದೆ. ಈ ಕೂಂಬೆಲ್ಲ ಅದರಲ್ಲಿ ಹಿಡಿಸಲ್ಲ. ಈ ಚಿಕ್ಕದ್ರಲ್ಲಿ ನಾನು ಲಿಪ್ ಬಾಮ್ಸ್ ಮತ್ತು ಡೈಲಿ ನಾನು ಯೂಸ್ ಮಾಡೋ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಲಿಪ್ಸ್ಟಿಕ್ ಇದೆ, ಜಸ್ಟ್ ಹಾಗೆ ಡಂಪ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ಸೈಡಲ್ಲಿ ನೋಡಿದ್ರೆ ಇದು ಎಕ್ಸ್ಟ್ರಾ ಎಲ್ಲ ತೊಗೊಂಡಿರೋ ಕುಂಕುಮ ಇಟ್ಕೊಂಡಿದ್ದೀನಿ. ನಾನು ಡೈಲಿ ವೇರ್ಗೆ ಇದನ್ನೇ ಯೂಸ್ ಮಾಡೋದು. ನಾನು ಸ್ಟಿಕ್ಕರೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಓನ್ಲಿ ಅಕೇಶನ್ಸ್ಗೆ ಮಾತ್ರ. ಇದರಲ್ಲೆಲ್ಲ ಕ್ಲಿಪ್ಸು, ಕ್ಲಿಪ್ಸ್ ಅದೆಲ್ಲ ಇದೆ, ಕ್ಲಚಸ್ ಥರದ್ದು. ಇದರಲ್ಲಿ ನಾನು ಥ್ರೆಡ್ ಇಟ್ಕೊಂಡಿದ್ದೀನಿ. ಇದು ಆ್ಯಂಕಲ್ ಥ್ರೆಡ್ಡು. ಮತ್ತು ಇದು ನಾನು ರೀಸೆಂಟಾಗಿ ಮೀಶೋಲ್ಲಿ ಪರ್ಚೇಸ್ ಮಾಡಿದ್ದೆ, ಸ್ಯಾರಿ ಪಿನ್ನು. ಮತ್ತು ಇದರಲ್ಲೆಲ್ಲ ಕ್ಲಿಪ್ಸ್ ಇದೆ, ಚಿಕ್ಕ ಚಿಕ್ಕದು ಹೇರ್ ಪಿನ್ ಆ ಥರದ್ದು. ಹಾಗೆ ಸ್ಕ್ರಂಚೀಸು, ಹೇರ್ ಬ್ಯಾಂಡ್ಸು ಎಲ್ಲ ಇದೆ. ಇದು ಕೂಡ ಚಿಕ್ಕ ಚಿಕ್ಕ ಹೇರ್ ಕ್ಲಿಪ್ಸು. ಅರ್ಜೆಂಟಲ್ಲಿ ಕೈಗೆ ಸಿಗಲ್ಲ ಅಂತ ಈ ಥರ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದರೆ ಸ್ಟಿಕ್ಕರ್ಸ್ ಎಲ್ಲ ಇದೆ ಇದರಲ್ಲಿ. ಮತ್ತು ಬ್ಯಾಕ್ ಸೈಡಲ್ಲಿ ಸೇಫ್ಟಿ ಪಿನ್ಸು, ಹಾಗೆ ಮೇಕಪ್ ಬ್ಲೆಂಡರ್ಸ್, ಮತ್ತು ಇದರಲ್ಲಿ ಬ್ರೇಸ್ಲೆಟ್ಸ್ ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ನನ್ನ ಹತ್ರ ತುಂಬ ಥಿಂಗ್ಸ್ ಇದೆ, ಅದನ್ನೆಲ್ಲ ಪೌಚಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಇದಾಗಿತ್ತು ನನ್ನ ಅರೇಂಜ್ಮೆಂಟ್. ದಿಸ್ ಈಸ್ ದ ಫೈನಲ್ ಲುಕ್. ವಿಡಿಯೋ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಹೇಳಿದ್ನೆಲ್ಲ ನಾನು ಇನ್ನು ರಿಮೈನಿಂಗ್ ಥಿಂಗ್ಸ್ ಎಲ್ಲ ಈ ಮಿರರ್ ಶೆಲ್ಫ್ ಒಳಗಡೆ ಇಟ್ಟಿದ್ದೀನಿ. ಇದರಲ್ಲೆಲ್ಲ ನಾನು ನನ್ನ ಮೇಕಪ್ ಬ್ರಷ್, ಕಾಜಲ್ ಮತ್ತು ಹಾಗೆ ಸನ್ಸ್ಕ್ರೀನ್ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ನಾನು ಈ ಡ್ರೆಸ್ಸಿಂಗ್ ಟೇಬಲ್ದೇ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಬೇಗ ನೋಡ್ಕೊಂಡು ಬನ್ನಿ. ನಿಮಗೆಲ್ಲ ಗೊತ್ತಿರುತ್ತೆ, ಚೈಲ್ಡ್ಹುಡ್ಡಲ್ಲಿ ಎಲ್ಲರೂ ಈ ಥರದ್ದು ಯೂಸ್ ಮಾಡೇ ಇರ್ತೀರ. ಬಟ್ ನನಗೇನೋ ಇಷ್ಟ, ನಾನು ಇವಾಗಲೂ ಈ ಥರದ್ದನ್ನೇ ಯೂಸ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ. ಓಕೆ, ಬಾಯ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ.